ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ರೆಸಿಪಿ ಮತ್ತು ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಟಿಫನ್ಗೆ ಅಂತ ನಾನು ಇಲ್ಲಿ ಈರುಳ್ಳಿ ಮತ್ತು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಇದು ವಿಡಿಯೋ ಬಂದ್ಬಿಟ್ಟು 3 ಡೇಸ್ ವಿಡಿಯೋ ಆಗಿರುತ್ತೆ. 3 ಡೇಸ್ ಅಂದರೆ 3 ಡೇಸ್ದು ಸ್ವಲ್ಪ ಪಿಕ್ ತೊಗೊಂಡು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಳಗ್ಗೆ ಟಿಫನ್ಗೆ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ಸ್ ಚಿತ್ರಾನ್ನ. ಇದ್ರ ಫುಲ್ಲು ರೆಸಿಪಿ ಬಂದ್ಬಿಟ್ಟು ನಾನು ನನ್ನ ಕುಕ್ಕಿಂಗ್ ವಿಡಿಯೋ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ಚೆಕ್ ಮಾಡಿ. ನಾನು ಎಲ್ಲ ವೆಜಿಟೇಬಲ್ ಹಾಕಿ ಮಾಡಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತಲೇ ಕೇಳ್ಕೊತೀನಿ. ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ, ನನ್ನ ಸ್ಕಿನ್ ಕೇರ್ ಆಗಲಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋ ಕೂಡ ನಾನು ಅಪ್ಲೋಡ್ ಮಾಡ್ತಾನೇ ಇರುತ್ತೀನಿ. ಅದರಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಕಂಟೆಂಟು ಕೊಡ್ತಾ ಇರ್ತೀನಿ ಇನ್ನು ಮುಂದೆ. ತುಂಬ ಲೈಕ್ ಮಾಡ್ತೀರಾ ನೀವು ಕೂಡ. ಹಾಗೆ ನಾನು ಒಂದೊಳ್ಳೆ ರೆಸಿಪಿನೂ ಕೂಡ ನಾನು ಈ ರೆಸಿಪಿನ ನನ್ನ ಕುಕ್ಕಿಂಗ್ ವಿಡಿಯೋ ಚಾನಲಲ್ಲಿ, ನನ್ನ ರೆಸಿಪಿ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಒಂದು ಸ್ಮಾಲ್ ಲೆಂತ್ ಇದ್ದಿದ್ದು ನಾನು ಇಷ್ಟು ಶಾರ್ಟ್ ಮಾಡಿಕೊಂಡೆ. ಏಕೆಂದರೆ ಸ್ವಲ್ಪ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಆಗಲೇ ನನಗೆ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಏನೂ ಮೇಂಟೈನ್ ಮಾಡ್ದೇನೆ ನನ್ನ ಹೇರ್ ಬಂದ್ಬಿಟ್ಟು ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡ್ಕೊಂಡು ಬಂದೆ. ಅದು ನನ್ನ ಹೇರ್ ಸ್ಟೈಲು ಇವಾಗ ಪ್ರೆಸೆಂಟ್ ಇರೋದು. ಈಗ ನಂತರ ನಾನು ನನ್ನ ಸ್ಕಿನ್ ಕೇರ್ ರೋಟೀನ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ಕಿನ್ ಕೇರ್ ಮಾಡ್ದೇನೆ ನನ್ನ ಸ್ಕಿನ್ನೆಲ್ಲ ಒಂಥರ ಡ್ರೈ ಆಗಿ ಫುಲ್ಲು ಪಿಂಪಲ್ ಆಗಿಬಿಟ್ಟಿತ್ತು. ನಾನು ಏನು ಕೂಡ ಸ್ಕಿನ್ ಕೇರ್ ಮಾಡ್ಕೊಳ್ಳದೆ ಹಾಗೇ ಬಿಟ್ಬಿಟ್ಟಿದೆ. ನಾನು ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲರೂ ಅಷ್ಟೇ, ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ. ಎಲ್ಲ ತಾಯಂದಿರಿಗೂ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ನನಗೂ ಕೂಡ ಹಾಗೇ ಆಗಿತ್ತು. ಸ್ವಲ್ಪ ದಪ್ಪ ಕೂಡ ಆಗಿಬಿಟ್ಟಿದ್ದೆ. ಆ ದಪ್ಪ ಆಗಿರೋದಕ್ಕೆ ನಮ್ಮ ಮನೆಯವ್ರು ದಿನ ಬೈತಾಯಿದ್ರು, ದಪ್ಪ ಆಗಿದೆಯಾ ಸಣ್ಣ ಆಗು ಅಂತ. ಹಾಗೆ ನಾನು ನೋಡ್ಕೊಬೇಕು ಅಂತ ಹೇಳಿ ಇವಾಗ ನನ್ನನ್ನು ನೋಡ್ಕೊಳ್ಳೋಣ, ನನಗೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ನಾನು ಹೆಲ್ತಿಂದ ನನ್ನ ರೋಟಿನೇ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ರೋಟಿನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸಣ್ಣ ಆಗಬೇಕು, ನಾನು ಮೊದಲು ಹೇಗಿದ್ದೆ ಹಾಗೇ ಇರಬೇಕು ಅಂತ. ಹಾಗೆಯೇ ಕೂಡ ನಾನು ಹೇರ್ಗೆ ತುಂಬ ಚೆನ್ನಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ತಾನೆ ಇರ್ತೀನಿ. ಡೈಲಿ ಅಪ್ಲೈ ಮಾಡ್ತಿರ್ತೀನಿ. 3 ತಿಂಗಳು ಸಾಕು ನನಗೆ ಈ ಕೂದಲು ಬೆಳೆಯೋಕ್ಕೆ. ಯಾಕೆಂದರೆ ಡೈಲಿ ಎಣ್ಣೆ ಹಾಕ್ತೀನಲ್ವ, ಹಾಗಾಗಿ ಬೇಗ ಬೆಳೆದ್ಬಿಡುತ್ತೆ ನನಗೆ ಕೂದಲು. ಬೇಗ ಚೆನ್ನಾಗಿ ಏನು ಅಂತಂದರೆ ದೇವ್ರ ಗಿಫ್ಟ್ ಅಂತ ಹೇಳ್ಬೋದು. ನನ್ನ ಕೂದಲು ಚೆನ್ನಾಗಿ ಬೇಗ ಬೆಳವಣಿಗೆ ಆಗುತ್ತೆ. ಏರ್ ಫಾಲ್ ಆಗಲ್ವಾ ಅಂತಂದರೆ ಇಲ್ಲ, ಆಗಲ್ಲ. ನನಗೆ ಹೆಚ್ಚು ಏನಂದರೆ ನಾನೇನಾರ ತಲೆ ಬಾಚಿಲ್ಲ ಅಂತಂದರೆ ಮಾತ್ರ ನನಗೆ ಕೂದಲು ಜಾಸ್ತಿ ಉದುರುತ್ತೆ ಅಷ್ಟೇ. ಯಾಕೆಂದರೆ ಡೈಲಿ ನಾನು ಡೈಲಿ ತಲೆ ಬಾಚಿದ್ರೆ ನನಗೆ ಅಷ್ಟು ಏರ್ ಫಾಲ್ ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ನನ್ನ ಹೇರು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ಚೆನ್ನಾಗಿ ನನ್ನ ಹೇರ್ ಇರೋದಕ್ಕೆ. ಯಾಕೆಂದರೆ ನಾನು ಮೇಂಟೆನೆನ್ಸೇ ಮಾಡಲ್ಲ, ಎಣ್ಣೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲ ನಾಳೆ ಬೆಳಗ್ಗೆಗೆ ಡೈರೆಕ್ಟಾಗಿ ತಲೆ ಸ್ನಾನ ಮಾಡ್ಕೊಂಬಿಡ್ತೀನಿ. ನನ್ನ ರೊಟೀನ ನಾನು ಏನಾದ್ರು ಚೇಂಜ್ ಮಾಡಿಕೊಂಡ್ರೆ ಸೂಪರಾಗಿ ನನ್ನ ಹೇರು ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೋದು. ಹಾಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾನು ಮಸಾಜ್ ಮಾಡ್ಕೊತೀನಿ. ಮಸಾಜು ಅಂದರೆ ಲೈಟಾಗಿ ಅಷ್ಟೇ, ಸುಮ್ಮನೆ ಮಸಾಜ್ ಮಾಡ್ಕೊತೀನಿ. ನನ್ನ ಮುಖ ಯಾಕೋ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡೆ ಮುಖದಲ್ಲಿರೋ ಬ್ಲ್ಯಾಕ್ ಮಾರ್ಕೆಲ್ಲ ಹೋಗುತ್ತೆ. ಹಾಗೆ ನನಗೆ ಎಲ್ಲ ಮೂಗು ಮೇಲೆ ಮತ್ತು ತುಟಿ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಆಗಿಬಿಟ್ಟಿದ್ದು. ಸೊ ಹಾಗಾಗಿ ಅದನ್ನು ಕೂಡ ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೆ. ಈ ರೀತಿ ಡೈಲಿ ಮಾಡಿದ್ರೆ, ಡೈಲಿ ಇಲ್ಲ ಅಂತಂದರೂ ವೀಕ್ಲಿ ಒಂದು 2 ಡೇಸ್ ಮಾಡಿದ್ರೆ ಸಾಕು. 2 ಟೈಮ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ ಸ್ಕಿನ್ನು. ಆಗ ನಾನು ಫಸ್ಟು ಈ ರೋಟೀನೆಲ್ಲ ಮಾಡ್ಕೊತಾ ಇದ್ದೆ. ಇವಾಗ ನಾನು ರೋಟೀನ್ ಸ್ಟಾಪ್ ಮಾಡಿರೋದ್ರಿಂದ ಇವಾಗ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಒಂದು 15 ನಿಮಿಷ ಬಿಟ್ಬಿಟ್ಟು ನಾನು ಸ್ಕ್ರಬ್ ಮಾಡಿ
ಚೆನ್ನಾಗಿ 15 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೂತಾಗಿ, ಹಾಗೆ ಸ್ವಲ್ಪ ಗ್ಲೋ ಬಂದಿರೋ ಥರ. ಈಗ ನೆಕ್ಸ್ಟು ನಾನು ಇದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೂ ಇಲ್ಲ, ಕಡಲೆ ಹಿಟ್ಟು, ಸ್ವಲ್ಪ ಜೇನುತುಪ್ಪ, ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಬೋದು. ಲೆಮನ್ ಜ್ಯೂಸ್ ಹಾಕೋದ್ರಿಂದ ಸ್ವಲ್ಪ ವೈಟ್ ಆಗುತ್ತೆ, ಗ್ಲೋನೆಸ್ ಬರುತ್ತೆ ಅಷ್ಟೇ. ನೋಡಿ ಇದನ್ನ ಹಾಕ್ಕೊಂಡು ನಾನು ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಸ್ಕ್ರಬ್ ಮಾಡ್ಕೊತಿದ್ದೀನಿ. ನಾನು ಏನೋ ಹಚ್ಚುತ್ತಾರೋದಕ್ಕೆ ನನ್ನ ಮಗ ಏನಮ್ಮ ಅಂದ್ಕೊಂಡು ಬಂದು ನನ್ನ ಮುಖ ನೋಡ್ತಾ ಇದ್ದ. ನೋಡಿ ಇಲ್ಲಿ ಬಂದು ಮೂಸಿ ನೋಡ್ತಾ ಇದ್ದ. ಅಮ್ಮ ಏನೋ ಸ್ಮೆಲ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ. ಮಕ್ಕಳಿದ್ರೆ ಹಾಗೆ ಅಲ್ವಾ, ಅವರಿದ್ರೇ ಏನೋ ಒಂಥರ ಖುಷಿ. ಒಂದೊಂದು ಸಲ ಫುಲ್ಲು ಟೆನ್ಷನ್ ಕೊಟ್ಬಿಡ್ತಾರೆ, ಹಂಗೆ ಕೋಪ ಹಂಗೆ ನೆತ್ತಿಗೆ ಏರ್ಬಿಡುತ್ತೆ, ಆ ಥರ ಟೆನ್ಷನ್ ಕೊಟ್ಬಿಡ್ತಾರೆ. ಒಂದೊಂದು ಸಲ ಈ ಥರ ಎಷ್ಟೇ ಕೋಪ ಇದ್ರೂ ಬೇಜಾರು ಅನ್ನೋದೇ ಇರಲ್ಲ. ನಾನು ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವ್ರು ಮಾಡ್ತಾ ಇರೋದು ಕಿತಾಪತಿ ನೋಡ್ಬಿಟ್ಟು ನನಗೆ ಒಂಥರ ಖುಷಿ ಆಗ್ತಾಯಿತ್ತು. ಮಕ್ಕಳೇ ಅಷ್ಟಲ್ವ, ಮಕ್ಕಳಿದ್ರೆ ಮನೇಲಿ ಏನೋ ನಂದಾಗ ಹೋಗಲ್ಲ ಅಂತ ಗಾದೆನೇ ಇದೆಯಲ್ಲ, ಹಾಗೆ ಮಕ್ಕಳಿದ್ರೆ ಎಷ್ಟೇ ನಾವು ದುಃಖದಲ್ಲಿದ್ದರೂ ಮಕ್ಕಳ ಮುಖ ನೋಡಿದ ತಕ್ಷಣ ಸ್ವಲ್ಪ ಹ್ಯಾಪಿ ಆಗಿಬಿಡುತ್ತೆ. ಹಾಗೇನೆ ನಾನು ಸ್ವಲ್ಪ ಮಕ್ಕಳಿಗೆಲ್ಲ ಫೇಸ್ ಮಾಸ್ಕ್ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ಲೈಟ್ ಬೆಳಕು ಇಲ್ಲ, ಇದು ಬೆಳಕೆ ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು, ಯಾವ ಲೈಟನ್ನು ಕೂಡ ನಾನು ಹಾಕ್ಕೊಂಡಿಲ್ಲ, ಯಾವ ಬ್ರೈಟ್ನೆಸ್ಸು ಕೂಡ ಕೊಟ್ಟಿಲ್ಲ. ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ. ತುಂಬ ಸೂಪರಾಗಿ ನನ್ನ ಸ್ಕಿನ್ ಕೇರು ಒಂದೇ ಟೈಮ್ಗೆ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ನೋಡ್ತಿರ್ಬೋದು ನನ್ನ ಫೇಸ್ ಯಾವ ಥರ ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂದರೆ, ಯಾಕೆಂದರೆ ಒಂದ್ಸಲ ಮೋಡ ಇರುತ್ತೆ, ಒಂದ್ಸಲ ಬೆಳಕಿರುತ್ತೆ, ಆವಾಗ ಈ ಬ್ರೈಟ್ನೆಸ್ ಈ ಥರ ಕಾಣಿಸುತ್ತೆ. ನೋಡ್ತಿದ್ರೆ ನನ್ನ ಸ್ಕಿನ್ನು ಯಾವ ಥರ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ನ್ಯಾಚುರಲ್ಲು ಇದು 1 ಟೈಮ್ಗೆ ಈ ಥರ ನ್ಯಾಚುರಲ್ಲು. ನಾವು ವೀಕ್ಲಿ 2 ಟೈಮ್ ಮಾಡಿಬಿಟ್ರೆ ಫುಲ್ಲು ಸ್ಕಿನ್ನಲ್ಲಿರೋ ಯಾವುದೇ ಬ್ಲ್ಯಾಕ್ ಮಾರ್ಕಾಗಿ ಹೋಗ್ಬಿಡುತ್ತೆ. ಆಫ್ಟರ್ ನನ್ನ ಫೇಸು ಈ ಥರ ಕಾಣಿಸ್ತಿದೆ ನೋಡಿ. ಆಫ್ಟರ್ ನಾನು ಫೇಸ್ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂತ. ನ್ಯಾಚುರಲ್ಲು, ಯಾವುದೇ ಮೇಕಪ್ಪು ಕೂಡ ಇಲ್ಲ. ಲಿಪ್ ಲೈನರು ಮತ್ತು ನಾನು ಒಂದು ಬೊಟ್ಟು ಇಕ್ಕೊಂಡು ಕಾಜಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾವ ಥರ ಕಾಣಿಸ್ತಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ನನ್ನ ಸ್ಕಿನ್ನು ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿ ನಾವು ಏನಾರು ಅಟ್ಲೀಸ್ಟ್ ನಮಗೋಸ್ಕರ ಟೈಮ್ ತಗೊಂಡು ನಾವು ಮಾಡಿಕೊಂಡ್ರು ಅಟ್ಲೀಸ್ಟ್ ನಮ್ಮನ್ನು ನಾವು ನೋಡ್ಕೊಬೋದು. ಕನ್ನಡಿ ಮುಂದೆ ನಿಂತ್ಕೊಂಡಿದ್ರೆ ನಾವು ಇವಾಗ ಈ ಥರ ಇದು ಅಂತ ಅನಿಸ್ಬಾರ್ದು. ಹಾಗಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ, ತುಂಬ ನಮ್ಮನ್ನು ನಾವು ಇಷ್ಟಪಟ್ಟರೆ ತುಂಬ ಯೂನಿವರ್ಸ್ಗೆ ಅದು ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾನು ಸ್ನಾನ ಮಾಡಿಕೊಂಡು ಎಲ್ಲ ಆದಮೇಲೆ ದೇವ್ರ ದೀಪನೂ ಕೂಡ ಹಚ್ಚಿದ್ದೆ. ಮನೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಬಂದರೆ ಈಚೆ ಮಳೆ ಬೇರೆ ಬರ್ತಾಯಿತ್ತು ಜೋರಾಗಿ. ಈ ಮಳೆಯಲ್ಲಿ ನನ್ನ ಮಗ ಹೆಂಗೆ ಆಡ್ತಿದ್ದಾನೆ ನೋಡ್ಬೋದು ನೀವು. ಈಚೆ ಮಳೆ ಬರ್ತಾಯಿದೆ ಜೋರಾಗಿ, ಹೋಗಿ ಅಮ್ಮ ಮಳೆ ಅಂತ ಹೇಳ್ಬಿಟ್ಟು ಮಳೆಯಲ್ಲೇ ಕುಣಿತಾ ಇದ್ದ. ಜೋರಾಗಿ ಬೇರೆ ಮಳೆ ಬರ್ತಿತ್ತಾ, ಇವನು ಹೋಗ್ಬಿಟ್ಟು ಕುಣಿತಾ ಇದ್ದ. ಅಮ್ಮ ಮಳೆ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಏನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇನ್ನೊಂದು ಭಯ ಏನಂದರೆ ಮತ್ತೆ ಎಲ್ಲಿ ಮಳೆ ಬರ್ತಾಯಿದೆಯಲ್ಲ ಜ್ವರ ಬಂದ್ಬಿಡುತ್ತಂತ ಅದು ಬೇರೆ ಭಯ ಇರುತ್ತೆ. ಹೋಗ್ಬೇಡ ಅಂತಂದ್ರು ಹೋಗಿ ನೀರಲ್ಲಿ ಆಟಾಡ್ತಾ ಇರ್ತಾನೆ ಮಳೆಯಲ್ಲಿ. ಅವನಿಗೆ ನೀರಂದ್ರೇ ಇಷ್ಟ, ಮಕ್ಕಳೇ ಹಾಗೆ ಅಲ್ವಾ, ನೀರಂದರೆ ಇಷ್ಟ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.